ಸೇಟು, ಮತ್ತೆ ನೀವು ನಮ್ಮ ಮನೆಗೆ ಬರಬೇಕಾದ್ರೆ ನಮ್ಮ ತಂಗಿಗೆ ರತ್ನಧಾರ ತೊಗೊಂಬರ್ತೀನಿ ಅಂತ ಹೇಳಿದ್ರಿ, ತಂದಿದ್ದೀರಾ? ತಂದಿದಾವ್. ಅಯ್ಯೋ ನನ್ನ ಬಂಗಾರ ಗುಂಡ, ಎಲ್ಲಿ ಕೊಡು. ಛೇ, ನಿಮ್ದು ಕೈದಾಗ ನಮ್ದು ಕೊಡುದಿಲ್ಲ, ಮತ್ತೆ ನಮ್ದಕ್ಕೆ ರಾಣಿದು ಮಾಲ ಪಾಸ್ ಕೊಡ್ತಾವ್. ಮಾಲಾ, ಸೇಟು ನಿನ್ಗೋಸ್ಕರ ರತ್ನಧಾರ ತೊಗೊಂಬಂದಿದ್ದಾರೆ, ಬೇಗ ಬಾಮ್ಮ. ಹಾಗೆ ಬರ್ತಾ ಅವ್ರ ಬ್ರ್ಯಾಂಡ್ ಯಾವುದು ಅಂತ ನೋಡಿಕೊಂಡು ಗ್ಲಾಸಿಗೆ ಹಾಕೊಂಡೆ ಬಾ. ಒರಿಜಿನಲ್ದು ಚಾಯ್ಸು. ಏನ್ರಿ ನೀವು ದೊಡ್ಡ ಶ್ರೀಮಂತರಾಗಿ ಲೋಕಲ್ ಮಾಲೆಲ್ಲ ಕುಡಿಬಾರ್ದು ನನ್ನ ಬಂಗಾರ. ಮಾಲಾ ಫಾರಿನ್ನಿಂದ ತರಿಸಿದೆಯಲ್ಲ ಸ್ಕಾಚ್, ಅದನ್ನೇ ಹಾಕೊಂಡು ಬಾರೆ. ಅರೇ ರತನ್ ಲಾಲ್, ನೀವು ನಮ್ದಕ್ಕೆ ಎಷ್ಟು ಕಾಳಜಿ ಮಾಡೋದು ನೋಡ್ತಾ ಇದ್ರೆ ನಿಮ್ದಕ್ಕೆ ಮೇಲೆ ನಮ್ದಕ್ಕೆ ಬಹುತ್ ಪ್ಯಾರ್ ಹೋಗ್ತಿದ. ಅಯ್ಯೋ ನನ್ನ ಸಕ್ರಿ ಗುಂಡ. ಅರೇ ರತನ್ ಲಾಲ್, ರಾಣಿ ಮಾಲ ಅಂದು ಬೇಗ ಕರೀರಿ. ಮಾಲಾ, ಸೀಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಬೇಗ ಬಾಮ್ಮ. ಅರೇ ಮಾಲ, ನಿಮ್ದಕ್ಕೆ ನೋಡ್ತಾ ಇದ್ರೆ ಬಹುತ್ ಖೂಬ್ಸೂರತ್ ಆಗಿ ಕಾಣ್ತಿದ್ದಾವ್. ಮತ್ತೆ ನೀವು ಮಜಬೂತ್ ಆಗಿದಾವ್. ರಾಣಿದು ಮಾಲ, ನಿಮ್ದಕ್ಕೆ ನಾವು ರತ್ನದ ಹಾರ ತಂದಿದಾವ್. ಮೊದ್ಲಿ ಫಾರಿನ್ ಡ್ರಿಂಕ್ಸ್ ಕುಡೀರಿ, ನೀನೇ ಕುಡಿಸು. ಮೊದ್ಲ ರತ್ನ ಹರ ನನ್ ಕೊಳ್ಳಿಗೆ ಹಾಕಿ ಆಮೇಲೆ ನನ್ ಕೈಯಾರಿ ಕುಡಿಸ್ತೀನಿ. ಅಚ್ಚ, ಇದು ನಿಮ್ದಕ್ಕೆ ಆಸೆ, ಹಾ. ಹಾಗೆ ಆಗ್ಲಿ. ಶೇಟು, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅರೇ ರಾಣಿದು ಮಾಲ, ನಿಮ್ದಕ್ಕೆ ನೋಡ್ತಾ ಇದ್ರೆ ನಮ್ದಕ್ಕೆ ಮನೆಗೆ ಹೋಗೋದಕ್ಕೆ ಮನ್ಸ್ ಬರ್ತಾ ಇಲ್ಲ. ಅಯ್ಯೋ, ಹಾಗಂತ ನೀವು ಇಲ್ಲೇ ಉಳ್ಕೊಂಡ್ಬಿಟ್ರೆ ನಮ್ಮ ಕುಲಕಸಬ್ ನಡೆಸೋದಾದ್ರೂ ಹೇಗೆ? ಸೇಟು, ನಿಮ್ಮ ಮನೇಲಿ ಹೆಂಡತಿ, ಮುದ್ದಿನ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ, ಬೇಗ ಹೋಗಿ ಚಿನ್ನ. ಅರೇ ರತನ್ ಲಾಲ್, ಹಾ? ನಮ್ದಕ್ಕೆ ಹೆಂಡ್ತಿದು ಬೇಡ, ಮಕ್ಕಳದು ಬೇಡ, ಹಾ? ಸಬ್ ಕುಚ್ ನಿಮ್ಗೆ ಬರ್ಕೊಟ್ಟು ಕಾಯಮಾಗಿ ಇಲ್ಲೇ ಉಳ್ಕೊಂಡ್ಬಿಡ್ತಾವ್. ಅಯ್ಯ, ಮುಂದೆ ಬರೋ ಗಿರಾಕಿಗೆ ಏನು ಮಾಡ್ಬೇಕು ನಾವು? ಇದ್ರ ಹೆಣ ಎತ್ಲಿ, ಇಲ್ಲೇ ಜೋಡಾಗಂಗೆ ಕಾಣತ್ತಿದ್ದು. ಸೇಟು, ನಿಧಾನವಾಗಿ ಬಡ್ಕೊಡ್ರಂತೆ, ಈಗ ಬೇರೆಯವ್ರು ಬರೋ ಹೊತ್ತಾಯ್ತು, ಬೇಗ ಹೋಗಿ ಚಿನ್ನ. ಅರೇ ರತನ್ ಲಾಲ್, ಹಾ? ನಮ್ದಕ್ಕೆ ಕೊನೆ ನಂಬರ್ ಅಂತ ಹೇಳಿದ್ರಿ, ಈಗ ಮತ್ಯಾರೇ ಬರ್ತಾರೆ? ನಿಮ್ಮೂರಿನ ವೀರಭದ್ರಗೌಡ್ರ ಮಗ ಶಿವನಗೌಡ. ಅರೇ ಬಾಪ್ರೇ, ಮೊದ್ಲೇ ರೌಡಿಸಮ್ದು ಮಗ, ಅವಂದು ಕೈದಾಗ ನಮ್ದು ಸಿಕ್ಕ್ರೆ ನಮ್ದಕ್ಕೆ ಕತೆ ಅರೋಹರ. ನಾವಿಲ್ಲಿಂದ ಜಾಗ ಖಾಲಿ ಮಾಡುದೇ ಅಚ್ಚ. ಓಡಿ ಹೋದ. ಅರೇ ರತನ್ ಲಾಲ್, ನಿಮ್ದಕ್ಕೆ ಮನೆಗೆ ನಾವು ಮತ್ಯಾವಾಗ ಬರುದು? ಕ್ಯಾಲೆಂಡರ್ ತೆಗೆದು ಡೇಟ್ ನೋಡಿ ಫೋನ್ ಮಾಡ್ತೀನಿ ಅಂತ ಈಗ ಹೋಗಿ. 2 ದಿನ ಮೇ ಡೇಟ್ ಕೊಡ್ಬೇಕು? ಹಾಗಲ್ಲ ರೀ, ಒಂದು ವಾರ ಖಾಲಿ ಇಲ್ಲ, ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಶೇಟು, ಬನ್ನಿ ಹೀಗೆ. ಅರೇ ಐ ಪವರ್ ಎನರ್ಜಿ ಬಂದಂಗೆ ಆಯ್ತು. ಇದ್ರದ್ದು ಮೇಲೆ ನಾವು ಒಂದ್ ವಾರ ಸುಧಾರಿಸ್ಕೊಂತಾವ್. ಬಾಯ್ ಮಾಲ. ಬಾಯ್ ಶೇಟು. ಬಾಯ್ 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 ಶೇಟು. Bye bye. ಬಾಯ್ ಬಾಯ್. ಎಲ್ಲ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಜಾಲಿ ಜಾಲಿ ಖಾಲಿ ಖಾಲಿ. ಜಾಲಿ ಜಾಲಿ ಖಾಲಿ ಖಾಲಿ. ನಿನ್ನಂತ ಬಕ್ರಗಳು ಎಷ್ಟು ಮಂದಿ ಬರ್ತಾರೇನೋ. ಹೋಗ, ನಿನ್ನ ಬಾಯಾಗ್ರ ಬಾಳೆಹಣ್ಣು ತುರುಕ್ಲಿ, ಹೋಗು. ನೋಡೋಣಯ್ಯ, ಈ ಶೇಟು ತನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಕೊಟ್ ಬಿಡ್ತಾನಂತೆ. ಅಯ್ಯೋ, ಬರೀಲೇಬೇಕು. ನಿನ್ನ ಮಾತಿನ ಮೋಡಿಗೆ, ನಿನ್ನ ಕಣ್ಣ ನೋಟಕ್ಕೆ, ಆ ನಿನ್ನ ವಯ್ಯಾರಕ್ಕೆ ಮರಳಾಗದಿರೋರು ಯಾರಿದ್ದಾರೆ ಮಾಲ? ಅಲ್ವೇ? ಮತ್ತೆ ಮರಳಾಗ್ಲೇಬೇಕು. ಹೇಳು ಅಣ್ಣ, ಆ? ಗೌಡ್ರು ಬಂದ್ರು ಅಂತ ಕಾಣಿಸುತ್ತೆ. ಹೌದಾ? ಅವ್ರಿಗೋಸ್ಕರ ಕಾಯ್ತಾ ಇರೋಣ. ನೋಡು, ನಾನು ಹೇಳ್ದಂಗೆ ಕೇಳು, ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ಬಿಡೋಣ. ದುಡ್ಡಿನ ಮೇಲೆ ದುನಿಯಾ ಇದೆ, ಹಾ. ಗೊತ್ತಾಯ್ತಲ್ಲ? ನಾವು ಬೇಗ ಶ್ರೀಮಂತರಾಗ್ಬೇಕು ಅಷ್ಟೇ. ಅಯ್ಯೋ, ನಾನು ಹೇಳ್ದಂಗೆ ಕೇಳು, ನಿನ್ನ ಶ್ರೀಮಂತಿಗೆ ಉಪ್ಪರಿಗೆ ಮೇಲೆ ಕೂಡಿಸ್ತೀನಿ. ಆಯ್ತು ಅಣ್ಣಯ್ಯ. ಅಲ್ಲ, ಆ ರತ್ನಧಾರ ಬಿಚ್ಚಿಟ್ ಬಾರಿ. ಯಾಕಣ್ಣಯ್ಯ? ಅಯ್ಯೋ, ಅವ್ನು ನೋಡಿದ್ರೆ ಮತ್ತೆ ನಂದು ಅಂತ ಹೇಳ್ಬಿಟ್ರೆ ಏನ್ ಮಾಡೋದು ಕಷ್ಟ. ಹೌದೇ? ಮೊದಲೇ ಅವನು ಆ ಮೋಹಕ್ಕೆ ಬಲೆಯಲ್ಲಿ ಬಿದ್ದ್ಬಿಟ್ಟಿದ್ದಾನೆ ಈಗ ಆಲ್ರೆಡಿ, ಅಲ್ವಾ? ನಾವ್ ಹೇಳ್ದಂಗೆ ಕೇಳ್ತಾನೆ ಮಾಲ. ರತನ್ ಲಾಲ್, ಬಾಗಲ ತೆಗೆಯಕ್ಕೆ ಯಾಕೋ ತಡ ಮಾಡಿದೆ? ಅಯ್ಯೋ, ಸಿಟ್ಟಾಗಬೇಡಿ ಗೌಡ್ರಿ. ಏನು ಯಾವಾಗಲೂ ನಮ್ಮ ಮನೆಗೆ ಬರ್ಬೇಕಾದ್ರೆ ಸಿಟ್ಟಾಗೇ ಬರ್ತೀರಪ್ಪ. ನಮ್ಮ ಮನೆಗೆ ಬರಬೇಕಾದ್ರೆ ನಗನಗತಾ
ಖುಷಿ ಖುಷಿಯಾಗಿ ಹುರುಪಿನಿಂದ ಬರಬೇಕು ಗೌಡ್ರಿ. ನಮ್ಮ ತಂಗಿ ನಿಮ್ಗೋಸ್ಕರ ನಿಮ್ಗೆ ಕನಸ್ಕಾಂತ ನಿಮ್ಮನ್ನೇ ಧ್ಯಾನಿಸ್ತಾ ಒಳಗಡೆ ಕೂತಿದ್ದಾಳೆ ಗೌಡ್ರಿ. ಹೌದಾ ಹಾ ಮಾಲಾ, ನನ್ನ ಹೃದಯದ ರಾಣಿ ಮಾಲಾ, ಬೇಗ ಬಾ. ಇದಪ್ಪ ಮಾತು ಅಂದ್ರೆ. ಗೌಡ್ರಿ ಬರ್ದಕ್ಕೆ ಯಾಕೆ ಇಷ್ಟ ತಡ ಮಾಡಿದ್ರಿ? ನಿಮ್ಮ ದಾರಿ ಕಾದು ಕಾದು ನನಗಂತೂ ಸಾಕಾಗೋಯ್ತು. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ ನನ್ನಿಂದ. ನನಗೂ ಅಷ್ಟೇ ಮಾಲಾ, ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗೋದಿಲ್ಲ. ಆದ್ರೆ ಏನ್ ಮಾಡೋದು, ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿದ್ದೀನಿ. ತಾಳಿ ಕಟ್ಟಿದ ಧರ್ಮ ಸಂಕಟಕ್ಕ ಆ ಮನೆಗೆ ಹೋಗ್ಬೇಕಾಗೈತೆ. ಅಂದ್ರಿ ನಿಮ್ಮ ಹೆಂಡತಿಯೊಂದಿಗೆ ನೀವು ಒಂದು ದಿನನೂ ಕೂಡಿಲ್ವಿ? ಅಯ್ಯೋ ಏನೇ ತಂಗಿ ನೀನು ತಲೆ ಬುದ್ಧಿ ಇದೆಯಾ ಅಥವಾ ಒಲೆಯಲ್ಲಿ ಇಟ್ಟು ಬಂದಿದ್ಯಾ? ಅಲ್ಲ, ಅವ್ರ ಹೆಂಡ್ತಿನ ನೀವು ಈ ರೀತಿ ಕೇಳ್ತಿದ್ದೀಯಲ್ಲ. ಅವ್ರ ಹೆಂಡತಿ ಜೊತೆಗೆ ಅವ್ರು ಸುಖವಾಗಿದ್ದಿದ್ರೆ ನಮ್ಮನೆವರೆಗೂ ಯಾಕೆ ಬರ್ತಾ ಇದ್ರಿ ಹೇಳು? ಹಾ, ನಾನು ಮೊನ್ನೆ ಉಮದಿಯಲ್ಲಿ ಅವ್ರ ಹೆಂಡ್ತಿ ನಾನು ನೋಡಿದೆ. ಹೌದೇ? ಅವಳ ಸೌಂದರ್ಯನು ನಿನ್ನ ಹೆಡ್ಗಾಲಿಗೂ ಸಮ ಇಲ್ಲ ಬಿಡು. ಏ ರತನ್ ಲಾಲ್, ಅವಳ ವಿಷಯ ಇಲ್ಲಾಕೋ ತೆಗಿತೀಯಾ? ಅದನ್ನೆಲ್ಲ ಮರಿಬೇಕಂತ ಹೌದಲ್ಲ ನಾನು ಇಲ್ಲಿಗೆ ಬರೋದು. ಆಹಾ, ಚಿನ್ನದಂತ ಬಾಯಲ್ಲಿ ಮುತ್ತಿನಂತ ಮಾತು. ಗೌಡ್ರಿ, ನಮ್ಮ ಮನೆ ಇರೋದೇ ನಿಮ್ಗೋಸ್ಕರ. ಈ ಮಾಲೆ ಇರೋದೇ ನಿಮ್ಮ ಸೇವೆಗೋಸ್ಕರ. ಮಾಲಾ, ದುಡ್ಡು ಕೇಳು. ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ನಿಧಾನವಾಗಿ ಕೇಳಿದ್ರೆ ಆಯ್ತು. ಏನ್ ಮಾಡ್ಕೋತೆ ಮಾಡ್ಕೋ. ಹಾ ಹಾ, ಏನ್ ಬೇಕು ಕೇಳು ಮಾಲಾ. ನೋಡ್ರಿ, ನೀವ್ ಯಾವಾಗ್ಲೂ ನನ್ನೊಂದಿಗೆ ಹೀಗಿರ್ಬೇಕೆಂಬುದೇ ನನ್ನ ಆಸೆ. ಯಾವಾಗ್ಲೂ ಹೀಗೆ ಇರ್ತೀನಿ ಮಾಲಾ. ಅಂದಂಗ ಆ ರಾಮ್ಜಿ ಸೇಟು ನಿಮ್ಮ ಮನೆ ಕಡೆಯಿಂದ ಹೋದ್ನಲ್ಲ, ಅವ ಯಾಕೆ ಇಲ್ಲಿಗೆ ಬಂದಿದ್ದ? ಅವಂದೇನಿತ್ತಿಲ್ಲಿ ಕೆಲಸ? ಅದೇ ವಿಷಯ ಇವಳಿಗೆ ಹೇಳು ಅಂತ ಹೇಳ್ತಾ ಇದ್ದೆ. ಆ? ಏನು ಹಾ ಅಂತೀಯ? ನಿನಗೆ ಹೇಳೋದಕ್ಕೆ ಬರೋದಿಲ್ಲ ಪಾಪ, ನಿನಗೆ ಏನು ಗೊತ್ತೇ ಇಲ್ವಲ್ಲ. ನಾನು ಹೇಳ್ತೀನಿ ಗೌಡ್ರಿ, ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಈ ಮನೆನ ನಾವು 5 ಲಕ್ಷ ರೂಪಾಯಿಗೆ ಲೀಸ್ಗೆ ಹಾಕೊಂಡಿದ್ವಿ. ಅಂದ್ರೆ ನಮ್ಮ ಹಣಕ್ಕೆ ಬಡ್ಡಿ ಇಲ್ಲ, ಈ ಮನೆಗೆ ಬಾಡಿಗೆ ಇಲ್ಲ ಅಂತ ಕರಾರಾಗಿತ್ತು. ಅದಕ್ಕೋಸ್ಕರ ಆ ರಾಮ್ಜಿ ಸೇಟು ಹತ್ರ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ಆ ಸಾಲಕ್ಕೋಸ್ಕರ ಸುಳ್ಳು ಕೆರ್ಸೋ ರೀತಿಯಲ್ಲಿ ಯಾವಾಗ್ಲೂ ಬಂದು ಪೀಡಿಸ್ತಾ ಇರ್ತಾನೆ, ಕಾಡ್ತಾ ಇರ್ತಾನೆ ಗೌಡ್ರಿ, ಕಾಡ್ತಾ ಇರ್ತಾನೆ. ಅಲ್ವೇನೆ ಮಾಲಾ? ಹೌದು ಗೌಡ್ರಿ, ಅಣ್ಣಯ್ಯ ಹೇಳೋದೆಲ್ಲ ನಿಜ. ಹಾ, ನೀವ 3 ಲಕ್ಷ ರೂಪಾಯಿ ಕೊಟ್ಬಿಟ್ರಿ, ಈ ಮನೇನು ನಿಮ್ದಾಗತ್ತೆ, ನಾವು ನಿಮ್ಮವ್ರಾಗ್ತೀವಿ. ಏನಂತೀರ ಗೌಡ್ರಿ? ಆಯ್ತು ಮಾಲಾ, ನೀನ್ ಹೇಳಿದ್ಮೇಲೆ ಮುಗೀತು. ನಾಳಿಗೇನೆ 3 ಲಕ್ಷ ಹಣ ತಂದು ಕೊಡ್ತೀನಿ, ಸರಿನಾ? ಮಾಲಾ, ಗೌಡ್ರನ್ ಕರ್ಕೊಂಡು ಒಳಗಡೆ ಹೋಗು, ಉಮದಿಗೆ ಹೋಗಿ ತಗೊಂಬರ್ತೀನಿ. ಎಲ್ಲ ಜಾಲಿ ಜಾಲಿ. ಮಾಲಾ, ನನಗ ಬಾಳ ಹಸು ಆಗತ್ತೆ. ಹೊಟ್ಟೆ ಹಸಿವು ಇಲ್ಲ, ಬಿಟ್ಟಿ ಹಸಿವು ಎರಡೂ ಆಗತ್ತೆ. ಹಾಗಿದ್ರೆ ಬನ್ನಿ ಒಳಗೆ.